ಮುಸ್ತಾಬಾ ಖಮೇನಿ ಮತ್ತೆ ಪ್ರತ್ಯಕ್ಷ ಟ್ರಂಪ್ ಗಡಗಡ ದಾಳಿಯ ಧಮಕಿ ಹಾಕಿದಂತಹ ಅಮೆರಿಕದ ಇದೀಗ ತಂಡ ಹೊಡೆದಿದೆ. ಇರಾಕ್ ಜನರಿಗೆ ಸಂದೇಶವನ್ನು ಕಳಿಸಿದ್ದಾರೆ ಮುಸ್ತಾಬಾ ಅವರು. ದಾಳಿಯ ಧಮಕಿ ಹಾಕಿದಂತಹ ಅಮೆರಿಕ ಇದೀಗ ತಂಡ ಆಗಿದೆ. ಇರಾಕ್ ಜನರಿಗೆ ಈಗಾಗಲೇ ಸಂದೇಶವನ್ನು ಕಳಿಸಿದ್ದಾರೆ ಮುಸ್ತಾಬಾ ಖಮೇನಿ ಅವರು. ಇರಾನ್ಗೆ ಬೆಂಬಲವನ್ನು ಸೂಚಿಸುತ್ತಿರುವುದಕ್ಕೆ ಧನ್ಯವಾದಗಳನ್ನು ಹೇಳಿದೆ. ಧಾರ್ಮಿಕ ನಾಯಕತ್ವಕ್ಕೆ ಧನ್ಯವಾದ ಹೇಳಿದ ಮುಸ್ತಾಬಾ. ಯುದ್ಧದ ವೇಳೆ ಬೆಂಬಲ ನೀಡಿದ್ದಕ್ಕೆ ಧನ್ಯವಾದಗಳು ಅಂತ ಹೇಳಿ ಮುಸ್ತಾಬಾ ಅವರು ಹೇಳ್ತಾ ಇದ್ದಾರೆ. ಮುಸ್ತಾಬಾ ಬದುಕಿದ್ದಾರಾ ಅಂತೇಳಿ ಪ್ರಶ್ನೆಯನ್ನ ಮಾಡಿದ್ರು ಈ ಹಿಂದೆ ಟ್ರಂಪ್ ಅವರು. ಕೆಲ ದಿನಗಳಿಂದ ಭೂಗತ ಆಗಿರುವ ಮುಸ್ತಾಬಾ ಖಮೇನಿ ಹೀಗಿರಬೇಕಾದ್ರೆ ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಾಬಾ ಹತ್ಯೆಯ ವದಂತಿಗಳು ಕೂಡ ನಾವೆಲ್ಲ ಕೇಳ್ಪಟ್ಟಿದ್ದೀವಿ. ಊಹಾಪೋಹಗಳ ಮಧ್ಯೆ ಮುಸ್ತಾಬಾ ಖಮೇನಿ ಸಂದೇಶವನ್ನು ಕಳಿಸಿದ್ದಾರೆ. ಮುಸ್ತಾಬಾ ಖಮೇನಿ ಮತ್ತೆ ಪ್ರತ್ಯಕ್ಷರಾಗಿದ್ದಾರೆ. ಅಮೆರಿಕದ ಡೊನಾಲ್ಡ್ ಟ್ರಂಪ್ ಅವರು ಈ ಹಿಂದೆ ಮುಸ್ತಾಬಾ ಖಮೇನಿ ಅವರ ಹತ್ಯೆ ಆಗಿದೆ ಅನ್ನುವಂಥ ರೀತಿಯಲ್ಲಿ ಒಂದಿಷ್ಟು ವದಂತಿಗಳನ್ನು ಕೂಡ ನಾವು ಈಗಾಗಲೇ ಕೇಳ್ಪಡ್ತಾ ಇದ್ವಿ. ಸೊ ಹೀಗಿರಬೇಕಾದ್ರೆ ದಿಢೀರನೇ ಪ್ರತ್ಯಕ್ಷರಾಗಿಬಿಟ್ಟಿದ್ದಾರೆ ಮುಸ್ತಾಬಾ ಖಮೇನಿ ಅವರು. ಇಷ್ಟು ದಿನಗಳ ಕಾಲ ಮೇ ಬಿ ಆರೋಗ್ಯ ಸರಿಯಿಲ್ಲದೆ ಕಾರಣದಿಂದ ಚೇತರಿಸಿಕೊಳ್ತಾ ಇದ್ದರು ಅನ್ನುವಂತಹ ಮಾಹಿತಿಗಳು ಕೂಡ ಹರಿದಾಡ್ತಾ ಇದೆ. ಯಾಕೆಂತಂದರೆ ಯುದ್ಧದ ಸಂದರ್ಭದಲ್ಲಿ ಮುಸ್ತಾಬಾ ಅವರಿಗೂ ಕೂಡ ಸಾಕಷ್ಟು ಗಾಯಗಳಾಗಿದ್ದವು, ಒಂದು ಕಾಲು ಕೂಡ ಕಟ್ಟಾಗಿದೆ ಅನ್ನುವಂತಹ ಮಾತುಗಳನ್ನು ಕೂಡ ನಾವು ಕೇಳ್ಪಟ್ಟಿದ್ವಿ. ಸೊ ಈಗಿರಬೇಕಾದ್ರೆ ಮುಸ್ತಾಬಾ ಅವರು ಇಷ್ಟು ದಿನಗಳ ಕಾಲ ಎಲ್ಲೂ ಕೂಡ ಕಾಣಿಸ್ಕೊಂಡಿರಲಿಲ್ಲ. ಈಗ ದಿಢೀರನೇ ಪ್ರತ್ಯಕ್ಷರಾಗಿದ್ದಾರೆ. ಇರಾಕ್ ಜನರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಇರಾಕ್ ಅವರು ಏನು ಇರಾನ್ಗೆ ಒಂದು ಸಪೋರ್ಟನ್ನು ಬೆಂಬಲವನ್ನು ನೀಡ್ತಾ ಇದೆ, ಅದಕ್ಕೆ ಧನ್ಯವಾದಗಳ ರೀತಿಯಲ್ಲಿ ಮುಸ್ತಾಬಾ ಅವರು ಇರಾಕ್ ಜನರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಮುಖ್ಯವಾಗಿ ಒಂದು ಧಾರ್ಮಿಕವಾದಂತಹ ನಾಯಕತ್ವಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ ಮುಸ್ತಾಬಾ ಖಮೇನಿ ಅವರು. ಇವನು ಯುದ್ಧದ ವೇಳೆ ನಮಗೆ ಬೆಂಬಲವನ್ನು ನೀಡುವುದಕ್ಕೆ ಧನ್ಯವಾದಗಳು. ಮುಸ್ತಾಬಾ ಬದುಕಿದ್ದಾರಾ ಅಂತೇಳಿ ಈ ಹಿಂದೆ ಟ್ರಂಪ್ ಅವರು ಪ್ರಶ್ನೆ ಮಾಡಿದರು. ಕೆಲ ದಿನಗಳಿಂದ ಭೂಗತ ಆಗಿರುವಂತಹ ಮುಸ್ತಾಬಾ ಖಮೇನಿ ಎಲ್ಲೂ ಕೂಡ ಕಾಣಿಸಿಕೊಂಡಿರಲಿಲ್ಲ. ಆದರೆ ದಿಢೀರನೇ ಈಗ ಪ್ರತ್ಯಕ್ಷರಾಗಿದ್ದಾರೆ. ಸಾಕಷ್ಟು ವದಂತಿಗಳು ಕೂಡ ಓಡಾಡ್ತಾ ಇತ್ತು. ಮುಸ್ತಾಬಾ ಖಮೇನಿ ಅವರು ಹತ್ಯೆ ಆಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ವದಂತಿಗಳು ಕೇಳ್ಪಡ್ತಾ ಇದ್ವಿ. ಸೊ ಈಗಿರಬೇಕಾದ್ರೆ ದಿಢೀರನೇ ಪ್ರತ್ಯಕ್ಷರಾಗಿದ್ದಾರೆ ಮುಸ್ತಾಬಾ ಖಮೇನಿ ಅವರು. ಇರಾನ್ನ ಸುಪ್ರೀಂ ಲೀಡರ್ ಮುಸ್ತಾಬಾ ಹತ್ಯೆಯ ವದಂತಿಗಳನ್ನು ನಾವು ಕೇಳ್ಪಟ್ಟಿದ್ವಿ. ಈ ಒಂದು ಊಹಾಪೋಹಗಳ ಮಧ್ಯೆ ಮುಸ್ತಾಬಾ ಖಮೇನಿ ಸಂದೇಶವನ್ನು ಕಳಿಸಿದ್ದಾರೆ. ಇರಾಕ್ನ ಜನರಿಗೆ ಸಂದೇಶವನ್ನು ಕಳಿಸಿರುವಂಥದ್ದು. ಇರಾಕ್ನ ಜನರು ಮುಖ್ಯವಾಗಿ ಇರಾನ್ಗೆ ಏನು ಬೆಂಬಲವನ್ನು ನೀಡ್ತಾ ಇದ್ದಾರೆ, ಈ ಒಂದು ಯುದ್ಧದ ಸಂದರ್ಭದಲ್ಲೂ ಸಹಿತ ಒಂದು ರೀತಿಯಾದಂತಹ ಸಪೋರ್ಟನ್ನು ಏನು ನೀಡ್ತಾ ಇದ್ದಾರೆ. ಸೊ ಆ ಒಂದು ಕಾರಣದಿಂದಾಗಿ ಮುಸ್ತಾಬಾ ಖಮೇನಿ ಅವರು ಇರಾನ್ನ ಜನರಿಗೆ ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳನ್ನು ಸಹ ಹೇಳಿದ್ದಾರೆ. ಈಗಾಗಲೇ ಯುದ್ಧ ಆರಂಭವಾಗಿ ಒಂದು ತಿಂಗಳಾಯಿತು. ಈ ಒಂದು ತಿಂಗಳಲ್ಲಿ ಮಿಡಲ್ ದಿನಗಳಲ್ಲಿ, ಅಂದರೆ ಆರಂಭದ ದಿನ ಆಗಿರ್ಬೋದು, ಮಿಡಲ್ ದಿನಗಳ ಆಗಿರ್ಬೋದು, ಮುಸ್ತಾಬಾ ಖಮೇನಿ ಅವರು ಹತ್ಯೆಯಾಗಿದ್ದಾರೆ ಅನ್ನುವಂತಹ ಸಾಕಷ್ಟು ವದಂತಿಗಳನ್ನು ನಾವು ಕೇಳ್ಪಟ್ಟಿರ್ತೀವಿ. ಯಾಕೆಂತಂದರೆ ಮುಸ್ತಾಬಾ ಖಮೇನಿ ಅವರು ಎಲ್ಲೂ ಕೂಡ ಕಾಣಿಸ್ಕೊಂಡಿರಲ್ಲ. ಯಾವುದೇ ಒಂದು ವಿಡಿಯೋ ಆಗಿರ್ಬೋದು, ಆಡಿಯೋ ಆಗಿರ್ಬೋದು, ಅಥವಾ ಸಂದೇಶಗಳಾಗಿರ್ಬೋದು, ಅವರ ಬಗ್ಗೆ ಸುಳಿವೇ ಇರೋದಿಲ್ಲ. ಸೊ ಆ ಒಂದು ಕಾರಣದಿಂದಾಗಿ ಟ್ರಂಪ್ ಅವರು ಸಹಿತ ಈ ಹಿಂದೆ ಕೇಳಿರ್ತಾರೆ, ಮುಸ್ತಾಬಾ ಖಮೇನಿ ಅವರ ಹತ್ಯೆ ಆಗಿದೆನಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿರ್ತಾರೆ. ಅವರು ಬದುಕಿದ್ದಾರಾ ಅನ್ನುವಂಥ ರೀತಿಯಲ್ಲಿ ಪ್ರಶ್ನೆಯನ್ನು ಮಾಡಿರ್ತಾರೆ. ಸೊ ಈಗಿರಬೇಕಾದ್ರೆ ದಿಢೀರನೇ ಈಗ ಪ್ರತ್ಯಕ್ಷರಾಗಿದ್ದಾರೆ ಮುಸ್ತಾಬಾ ಖಮೇನಿ ಅವರು. ಇರಾಕ್ನ ಜನರಿಗೆ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಧನ್ಯವಾದಗಳನ್ನು ಸಹ ಹೇಳಿದ್ದಾರೆ. ಇರಾನ್ಗೆ ಬೆಂಬಲ ಸೂಚಿಸ್ತಾ ಇರೋದಕ್ಕೆ ನಿಮಗೆಲ್ಲರಿಗೂ ಕೂಡ ಧನ್ಯವಾದಗಳು. ಒಂದು ಧಾರ್ಮಿಕ ನಾಯಕತ್ವಕ್ಕೆ ಧನ್ಯವಾದವನ್ನು ಹೇಳಿದ್ದಾರೆ ಮುಸ್ತಾಬಾ ಖಮೇನಿ ಅವರು.